ಐತಿಹಾಸಿಕ ಬೆಳಗಾವಿ ಜಿಲ್ಲೆಯ ಚನ್ನಮಕಿತ್ತೂರಿನಲ್ಲಿ 76ನೇ ಸಂಭ್ರಮದ ಗಣರಾಜ್ಯೋತ್ಸವ. ಸುಮಾರು 75 ವರ್ಷದ ನಂತರ 76ನೇ ವರ್ಷಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಆ ಕಾನ್ಸ್ಟಿಟ್ಯೂಷನ್ ಈ ದೇಶ ಹೆಂಗೆ ನಡಿಬೇಕು ಹೆಂಗೆ ನಡಿಬೇಕು ಅನ್ನುವಂಥ ಉದ್ದೇಶದಿಂದ 26 ಜನವರಿ ಆ ಕಾನ್ಸ್ಟಿಟ್ಯೂಷನ್ ಬರೋದಂದ ಮಾನ್ಯತೆ. ಉದ್ದೇಶ ಎಷ್ಟೇ ಇತ್ತು, ಆ ದೇಶ ಹೆಂಗೆ ನಡಿಬೇಕು ಯಾವ ಥರ ಹೋಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಯ್ತು. ಅದಕ್ಕೆ ಹಲವಾರು, ಯಾಕಂದ್ರೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಬಂದಂಥವಲ್ಲ. ಎಲ್ಲರಿಗೂ ಡೆಮೋಕ್ರಸಿ ಸಿಗಬೇಕು, ಅದ್ರ ಜೊತೆ ಪ್ರಜಾಪ್ರಭುತ್ವಕ್ಕೆ, ಈಕ್ವಾಲಿಟಿ, ಲಿಟ್ರಸಿ, ಹಿಂಗೆ ಹಲವಾರು ವಿಷಯಗಳನ್ನು ಒಳಗೊಂಡ ಆಯ್ತು. ಯಾಕಂದ್ರೆ ಅವತ್ತಿನ ದಿವಸದಾಗ ಫೇಸ್ ಮಾಡುವಂಥ ಪ್ರಾಬ್ಲಮ್ಸೇ ಬೇರೆ ಇತ್ತು. ಬಹುತೇಕ ಅವನ್ನೆಲ್ಲ ಮೆಟ್ಟಿನಿಂದ ಮೀರಿದೆವು ಅಂತ. 76 ವರ್ಷಕ್ಕಂದ್ರೆ ಅವತ್ತೇನು ಪ್ರಾಬ್ಲಮ್ ಫೇಸ್ ಮಾಡುತ್ತಿದ್ದು ಇವತ್ತಿಗೆ ಅವನ್ನೆಲ್ಲ ಭಾಳಷ್ಟು ದಾಟಿ ಮುಂದೆ ಹೋಗಿದ್ದೆವು. ಆದರೆ ಇವತ್ತು ಫೇಸ್ ಮಾಡುವಂಥ ಪ್ರಾಬ್ಲಮ್ ಬೇರೆ ಅಲ್ಲ. ಸುಮಾರು ಅವಾಗ ಲಿಟ್ರಸಿ 3.5 to 3.6 ಇತ್ತು. ಇವತ್ತು 77-78% ಬಂದೆವು. ಫುಡ್ ಸ್ಕೇರ್ಸಿಟಿ ಇರ್ತಾವತ್ತ. ಇವತ್ತು ಬೇರೆ ದೇಶಕ್ಕೆ ನಾವೇ ಎಕ್ಸ್ಪೋರ್ಟ್ ಮಾಡುವಂಥ ಸ್ಥಿತಿಗೆ ಬಂದಿದ್ದೆವು. ಇವತ್ತಿನ ಪ್ರಾಬ್ಲಮ್ ಏನಂತಂದ್ರೆ ಎಲ್ಲ ಮುಂದೆ ಹೋಗೈತಿ, ಬಟ್ ಪ್ರಾಕ್ಟಿಕಲ್ ಇವತ್ತಿನ ಪ್ರಾಬ್ಲಮ್ ಬೇರೆ ಅದಾವೆ. ಅದಕ್ಕೆ ಆಯಾ ಅನುಗುಣವಾಗಿ ಇವತ್ತು ಏನು ಮಾಡ್ಬೇಕು, ಇವತ್ತು ಮತ್ತೆ ಹೊಸದಾಗಿ ಅಮೆಂಡ್ಮೆಂಟ್ಸ್ ಮಾಡ್ತಾ ಆ್ಯಕ್ಟ್ ತೊಗೊಂಬರತ್ತಾರೋ. ಅದ್ರ ಜೊತೆ ಏನೇ ಇರುತ್ತೆ ಈ ದೇಶಕ್ಕೆ ಒಳ್ಳೆಯ ಆಗೋ ರೀತಿಯಲ್ಲಿ ಕಾಲಾಂತರವಾಗಿ ಬದಲಾಕೊಂತ ಹೋಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಮಾನತೆ ಬರಲಿ, ಎಲ್ಲರೂ ಕೂಡ ಈ ದೇಶದಾಗ ಹುಟ್ಟಿದವು, ಎಲ್ಲರಿಗೂ ಒಳ್ಳೆಯದು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಎಲ್ಲ ನಾಗರಿಕರಿಗೆ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡಿದವರು. ಸುಮಾರು 76 ವರ್ಷಗಳ ನಂತರ ಇವತ್ತು ಸೆಲೆಬ್ರೇಟ್ ಮಾಡತ್ತವು. ಬಟ್ ಇದೇನಾಗಬೇಕಂದ್ರೆ ಪ್ರತಿಯೊಂದು ಈ ದೇಶದಲ್ಲಿ ಹುಟ್ಟಿದಂಥವನಿಗೂ ಕೂಡ ಆ ದೇಶಭಕ್ತಿ ಅನ್ನುವಂಥದ್ದು ಬರಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕಂಟ್ರಿಬ್ಯೂಷನ್ ಆ ದೇಶಕ್ಕೆ ಯಾವುದಾರ ರೀತಿಯಲ್ಲಾದರೂ ಮುಟ್ಟಬೇಕಾಗತ್ತೆ. ಆ ದೃಷ್ಟಿಕೋನದಿಂದ ಸುಮಾರು 76 ವರ್ಷ ನಂತರ ಇವತ್ತು ಬಂದಿದ್ದೆವು. ಇವತ್ತು ನೋಡ್ರಿ ಹೊಸದ ನಾವು ಪ್ರಾಕ್ಟಿಕಲಿ ಫೇಸ್ ಮಾಡೋದಂತಂದ್ರೆ ಇವತ್ತು ಅನ್ಎಂಪ್ಲಾಯ್ಮೆಂಟ್, ಎರಡನೇದು ಪೊಲ್ಯೂಷನ್. ಬಹುತೇಕ ಮುಂದಿನ ಪೀಳಿಗೆಗೆ, ಮುಂದಿನ ಈ ದೇಶದ ನಾಗರಿಕರಿಗೆ ನಮಗೆ ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡುವಂಥದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಎಲ್ಲ ಪೊಲ್ಯೂಟ್ ಮಾಡಿ ಹೋಗಿಬಿಟ್ಟು ಅಂದ್ರೆ ಇನ್ನೊಂದು 20 ವರ್ಷದಾಗ ಮುಂದಿನ ಪೀಳಿಗೆ ಅಡ್ಡಾಡೋದು ಸಿಗ್ತೈತಿ. ಅದಕ್ಕೆ ಆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅದ್ರ ಜೊತೆ ಮುಂದಿನ ಪೀಳಿಗೆಗೆ ಈಗ ನಮಗೇನು 75 ವರ್ಷದ ನಮ್ಮ ಹಿರಿಯರು ಹೆಂಗೆ ಬಿಟ್ಟು ಹೋಗಿದ್ದಾರೆ ಒಳ್ಳೆಯ ವಾತಾವರಣ ಇಟ್ಟು ನಾವು ಕೂಡ ಮುಂದಿನ ಪೀಳಿಗೆಗೆ ಅದ್ರ ಬಿಟ್ಟು ಒಳ್ಳೆಯ ರೀತಿಯಿಂದ ಬಿಟ್ಟು ಹೋಗ್ಬೇಕನ್ನುವಂಥ ಉದ್ದೇಶದಿಂದ ಈ ಪ್ರಾಬ್ಲಮ್ಗಳಿಗೂ ಬಂದವು. ಬಟ್ ಚೇಂಜಸ್ ಆಗಿದಾವೆ. ಎಲ್ಲರಿಗೂ ತಿಳುವಳಿಕೆ ಬೇಕು. ಆ ತಿಳುವಳಿಕೆ ಇಟ್ಕೊಂಡು ಈ ದೇಶವನ್ನು ಒಳ್ಳೆಯ ರೀತಿಯಾಗಿಂದಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಎಲ್ಲರೂ ಕೂಡ ಸರ್ಕಾರ ಮಾಡಬೇಕು. ಅದ್ರ ಜೊತೆ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಂತ ಎಲ್ಲರೂ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂತ ಮತ್ತೊಮ್ಮೆ ಈ 76ನೇ ಗಣರಾಜ್ಯೋತ್ಸವ ಸ್ಥಳಕ್ಕೆ ಬಾರದ ಅಧಿಕಾರಿಗಳ ನಡೆ ನಿಗೂಢ. ಸಂಬಂಧಪಟ್ಟ ಅಧಿಕಾರಿಗಳು ತಮಗೆ ಬೇಕಾದಂಥ ಹಣದ ಅಧಿಕಾರಿಗಳ ಜೊತೆ, ಹಣ ಇದ್ದವ್ರ ಜೊತೆ ಕೈ ಕುಡಿಸಿ ಬಡವರಿಗೆ ವಂಚನೆ ಮಾಡ್ತಾರೆ. ಇದು ಕೂಡ ತಮ್ಮದೇ ಆಗ್ತಾ ಇದೆ ಅಂತ ತಮ್ಮ ಸರ್ವೆ ನಂಬರ್ ಪ್ರಕಾರ ಗೊತ್ತಾಗ್ತಾ ಇದೆ. ಏನು ನಿಮ್ಮ ಬೇಡಿಕೆ ಇದೆ ಅತಿ ಶೀಘ್ರ ಈಡೇರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ, ಮಹಾತ್ಮ ಗಾಂಧೀಜಿಯವರ ಹತ್ರ, ತಾಯಿ ಕಿತ್ತೂರಾಣಿ ಚೆನ್ನಮ್ಮ ಪ್ರಕಾರ, ಸಂಗೊಳ್ಳಿ ರಾಯಣ್ಣ ವ್ಯವಸ್ಥೆ ನಾವು ಪ್ರಮಾಣ ಮಾಡಿಕೊಂಡು ಈ ಹೋರಾಟಕ್ಕೆ ತಮಗೆ ಬೆಂಬಲನ ಸೂಚಿಸ್ತೀವಿ. ನಿಮ್ಮ ಹೋರಾಟ ಸಕ್ಸಸ್ ಆಗಲಿ. ನಾವು ಏನು ಬೇಲೂರಿನಲ್ಲಿ ನಾವು ಇನ್ನೊಂದು ಕಾರ್ಯಕ್ರಮ ಹೋಗ್ತಾ ಇದ್ದೀವಿ. ಆದರೂ ಕೂಡ ನಮಗೆ ರೈತರು ಇವತ್ತು 13 ದಿನ ಹೋರಾಟ ಮಾಡ್ತಿದ್ದಾರೆ ಅಂದರೆ ಅದು ತಹಸೀಲ್ದಾರ್ ಕಚೇರಿ ಮುಂದೆ
ಇದು ಸರ್ಕಾರಿ ಇಲಾಖೆಯ ಅಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ರು 13 ದಿನ ಆದರೂ ಅವರು ತಮಗೆ ಬೆಂಬಲಿಸ್ತಾ ಇಲ್ಲ, ತಮ್ಮ ಬೇಡಿಕೆ ಈಡೇರಿಸ್ತಾ ಇಲ್ಲ ಅಂದ್ರೆ ಬಹಳ ನೋವಿನ ಸಂಗತಿ. ಇಂಥ ಒಂದು ಹೋರಾಟ ಪರಿಸ್ಥಿತಿ ನಮ್ಮ ಏನು ಮಾಡ್ಬಿಟ್ಟಿದ್ರೆ ಸರ್ಕಾರಿ ಕಚೇರಿ ಮುಂದೆ ನಾವು ಧರಣಿ ಮಾಡುವ ಮೂಲಕ, ಅಡಿಕೆ ಮಾಡುವ ಮೂಲಕ ಹೆಣ್ಣು ಮಕ್ಕಳ ಕರ್ಕೊಂಡು ಬೀದಿಗೆ ಹೋರಾಟ ಮಾಡುವಂಥ ಸಂದರ್ಭಗಳನ್ನ ನಮಗೆ ಅಧಿಕಾರಿಗಳು ತಂದುಬಿಟ್ಟಿದ್ದಾರೆ. ಇವರಿಗೆಲ್ಲರಿಗೂ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ಕಿತ್ತೂರಿನ ಏನು ತಹಸೀಲ್ದಾರ್ ಇದ್ದಾರೆ, ಇಲ್ಲ ಅಧಿಕಾರಿಗಳಿದ್ದಾರೆ, ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ, ಇವರಿಗೆಲ್ಲರಿಗೂ ನಾವು ಧಿಕ್ಕಾರ ತಿಳಿಸ್ತಾ ಇದ್ದೀವಿ. ನಾವು ನಿಮ್ಮ ಬೇಡಿಕೆ ಇಡೋವರೆಗೂ ನಾವು ನಿಮ್ಮ ಬೆಂಬಲವಾಗಿರ್ತೇವೆ ಅಂತ ಹೇಳ್ತಾ 1-2-3 ಘೋಷಣೆ ಕೂಗಿ, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರ ನಮ್ಮ ಪರವಾಗಿ ಮಾತಾಡ್ತಾರ. ನಾವು 1-2-3 ಘೋಷಣೆ ಕೂಗ್ತೀವಿ, ನೀವು ಘೋಷಣೆ ಕೂಗ್ರಿ, ನಾವು ಘೋಷಣೆ ಕೂಗ್ತೀವಿ. ಅದ್ರ ಪ್ರಕಾರ ನಿಮ್ಮ ಹೋರಾಟಗಳ ಜೊತೆಗಿರ್ತೀವಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ಸಂಗೊಳ್ಳಿ ರಾಯಣ್ಣ ಅವರಿಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ, ಬೋಲೋ ರೇ ಬೋಲೋ, ಬೋಲೋ ರೇ ಬೋಲೋ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಅಯ್ಯಯ್ಯೋ 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 ಬೇಕೇ ಬೇಕು. ರಾಷ್ಟ್ರೀಯ ಸೇವಾ ಸಂಘ ಬೆಳಗಾವಿ ಜಿಲ್ಲೆ ರಾಣಿ ಚೆನ್ನಮ್ಮನ 1824 ಯುದ್ಧದಲ್ಲಿ ಗೆದ್ದ ಸಾಹಸಕ್ಕೆ 200 ವರ್ಷದ ಈ ವಿಜಯೋತ್ಸವದ ಸಂಭ್ರಮಕ್ಕಾಗಿ ನಾಡನಮನ. ಕಿತ್ತೂರು ಪಟ್ಟಣದ ಮಲ್ಲಾಪುರ ರಸ್ತೆಗೆ ಹೊಂದಿಕೊಂಡಿರುವ ಚೆನ್ನಯ್ಯ ಸೂರ್ಯಕಾಂತ್ ಹಾಲ್ಮಟ್ಟಿಪುರ ಹೊಲದಲ್ಲಿ ಆಕಸ್ಮಿಕವಾಗಿ ಹತ್ತಿದ ಬೆಂಕಿಯಿಂದಾಗಿ ಅಂದಾಜು 3 ಎಕರೆಯಷ್ಟು ಕಬ್ಬು ಸುಟ್ಟು ಕಬ್ಬಿನ ಬೆಳೆ ನಾಶವಾಗಿದೆ. ಇನ್ನು ಸ್ಥಳಕ್ಕೆ ಕಿತ್ತೂರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ಆರಿಸಿದ್ದಾರೆ. ಅಗರ್ ಕೋಲಿದಪ್ಪ ಸಂತೋಷ ಆಗ್ತಿತ್ತು ನನಗೆ ಮತ್ತೆ ಈ ಕಡೆ ಇಲ್ಲ ಅಲ್ಲಿ ಹೋಗೋದನ್ನ ಹೇಗದ ಅಲ್ಲಿ ಹೋಗಿಲ್ಲ ಅಲ್ಲಿ ಹೋಗಿಲ್ಲ ಅಲ್ಲೇ